Good morning, welcome to the class. Come back to dissolution proceedings and dissolution accounts ಅಂತ. ಸೊ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂದರೆ ಏನು ಅಂತ. ಬಿಸ್ನೆಸ್ನ ಕ್ಲೋಸ್ ಮಾಡಿದ್ರೆ, ಬಿಸ್ನೆಸ್ನ ಡಿಸ್ಕಂಟಿನ್ಯೂ ಮಾಡಿದ್ರೆ, ಒಂದು ಹೋಟೆಲ್ ಬಿಸ್ನೆಸ್ ಅಥವಾ ಒಂದು ಬೇಕರಿ ಬಿಸ್ನೆಸ್ ಅಥವಾ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿರುವಂಥದ್ದು ಬಿಸ್ನೆಸ್ ಏನೇ ಆಗಲಿ ಪಾರ್ಟ್ನರ್ಶಿಪ್ಪಲ್ಲಿ ಇಟ್ಕೊಂಡಿರುವಂಥದ್ದು ಬೇಡ, ನಾವು ಈ ಬಿಸ್ನೆಸ್ನ ಸ್ಟಾಪ್ ಮಾಡ್ತೇವೆ, ಕ್ಲೋಸ್ ಮಾಡ್ತೇವೆ, ನಾವಿನ್ನು ಈ ಬಿಸ್ನೆಸ್ನ ಮಾಡೋದಿಲ್ಲ ಅಂದರೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂತ ಹೇಳ್ತೇವೆ. ಸೊ ಈ ಡಿಸಲ್ಯೂಷನ್ ಆಫ್ ದ ಫರ್ಮ್ ಆದಾಗ ಏನು ಮಾಡ್ತಾರೆ, ಯಾವ ರೀತಿ ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ ಅಂತ. ಸೊ ವೆನ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಡಿಸಾಲ್ಡ್, ಇಟ್ಸ್ ಅಸೆಟ್ಸ್ ಆರ್ ಸೋಲ್ಡ್. ಬಿಸ್ನೆಸ್ನ ಕ್ಲೋಸ್ ಡೌನ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಅಸೆಟ್ನೆಲ್ಲ ಸೇಲ್ ಮಾಡ್ತಾರೆ. ಆ್ಯಂಡ್ ಅಮೌಂಟ್ ರಿಸೀವ್ಡ್ ಆನ್ ದ ಸೇಲ್ ಆಫ್ ಅಸೆಟ್ ಆರ್ ಯೂಸ್ಡ್ ಫಸ್ಟ್ ಫಾರ್ ಪೇಯಿಂಗ್ ದ ಲಯಬಿಲಿಟೀಸ್ ಆಫ್ ದ ಫರ್ಮ್ ಆ್ಯಂಡ್ ಸೆಕೆಂಡ್ಲಿ ಫಾರ್ ಪೇಯಿಂಗ್ ದ ಪಾರ್ಟ್ನರ್ಸ್. ಸೊ ಇರೋ ಅಸೆಟ್ನೆಲ್ಲ ಸೇಲ್ ಮಾಡಿ ಆ ದುಡ್ಡನ್ನ ಅದೇ ದುಡ್ಡಲ್ಲಿ ಲಯಬಿಲಿಟೀಸ್ ಏನೇನೆಲ್ಲ ಇದೆ, ಸೊ ಯಾರ್ಯಾರಿಗೆಲ್ಲ ಲೋನ್ ಕೊಡಬೇಕು, ಯಾರಿಗೆಲ್ಲ ಸಾಲ ಕೊಡಬೇಕು, ಅಥವಾ ಯಾರ್ಯಾರಿಗೆ ಯಾವ ಇದೆಲ್ಲ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು ಅದನ್ನೆಲ್ಲ ಕೊಡ್ತಾರೆ. ಕೊಟ್ಟು ಉಳಿದಿದ್ದ ದುಡ್ಡನ್ನ ಪಾರ್ಟ್ನರ್ಸ್ಗೆ ಪೇ ಮಾಡ್ತಾರೆ. ಓಕೆ, ಸೊ ಇದು ಪ್ರೊಸೀಜರ್ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್, ಡಿಸಲ್ಯೂಷನ್ ಆಫ್ ದ ಫರ್ಮ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಅಕೌಂಟ್ಸ್ ಏನು ಮಾಡ್ತಾರೆ ಅಂತ. ಸೊ ಇದರಲ್ಲಿ 2 ಸ್ಟೆಪ್ ಇದೆ. ಒಂದು ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಆಫ್ ದ ಫರ್ಮ್. ಮೊದಲೇನು ಮಾಡ್ತಾರೆ, ಎಲ್ಲ ಅಸೆಟ್ನ ಸೇಲ್ ಮಾಡಿ ಲಯಬಿಲಿಟೀಸ್ನ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟು ಸೆಟ್ಲ್ಮೆಂಟ್ ಆಫ್ ದ ಪಾರ್ಟ್ನರ್ಸ್ ಅಕೌಂಟ್. ಪ್ರೊಸೀಡಿಂಗ್ಸಲ್ಲಿ ಏನಿದೆ ಅದನ್ನು ಅಕೌಂಟ್ಸಲ್ಲೂ ಕೂಡ ಮಾಡ್ತಾರೆ. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ರಿಯಲೈಸೇಷನ್ ಅಕೌಂಟ್. ಸೊ ಪಾರ್ಟ್ನರ್ಶಿಪ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆದಾಗ, ಅಂದರೆ ಒಬ್ಬರು ಅಥವಾ ಇಬ್ಬರು ಬಿಟ್ಟು ಹೋದಾಗ, ಆ ಬಿಸ್ನೆಸ್ ಕ್ಲೋಸ್ ಆದಾಗ, ಆ ಪಾರ್ಟ್ನರ್ಶಿಪ್ ಬರೀ ಪಾರ್ಟ್ನರ್ಶಿಪ್ ಮಾತ್ರ ಕ್ಲೋಸ್ ಆದಾಗ ಬಿಸ್ನೆಸ್ ಕ್ಲೋಸ್ ಆಗಲ್ಲ, ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತಾರೆ. ಅಥವಾ ಯಾರಾದರೂ ಹೊಸ ಪಾರ್ಟ್ನರ್ ಬಂದಾಗಲೂ ಕೂಡ ಇದನ್ನು ಮಾಡ್ತಾರೆ. ಇಟ್ ಈಸ್ ಪ್ರಿಪೇರ್ಡ್ ವೆನ್ ದೆರ್ ಇಸ್ ದ ರಿಕನ್ಸ್ಟಿಟ್ಯೂಷನ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇರೋವಂಥ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಅದನ್ನು ಏನಾದರೂ ರೀಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ, ನಮ್ಮ ಬಿಸ್ನೆಸ್ಸಲ್ಲಿ ಏನೆಲ್ಲ ಅಸೆಟ್ಸ್ ಇದೆ, ಏನೆಲ್ಲ ಲಯಬಿಲಿಟೀಸ್ ಇದೆ, ಸೊ ಅದರ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಮಾಡೋವಂಥ ಅಕೌಂಟ್ನ ನಾವೇನಂತ ಹೇಳ್ತೇವೆ, ರಿವ್ಯಾಲ್ಯೂಯೇಷನ್ ಆಫ್ ಅಕೌಂಟ್ ಅಂತ ಹೇಳ್ತೇವೆ. ಓಕೆ, ಇನ್ ದ ಕೇಸ್ ಆಫ್ ಎ ರಿಯಲೈಸೇಷನ್ ಅಕೌಂಟ್, ಏನಿದು ರಿಯಲೈಸೇಷನ್ ಅಕೌಂಟ್ ಅಂದರೆ ಅಂತ. ಓಕೆ, ಸೊ ಇಲ್ಲಿ ಇಟ್ ಈಸ್ ಪ್ರಿಪೇರ್ಡ್ ವೆನ್ ದೆರ್ ಇಸ್ ದ ಡಿಸಲ್ಯೂಷನ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಏನಿದೆ ಅದು ಡಿಸಲ್ಯೂಡ್ ಆದಾಗ, ಬಿಸ್ನೆಸ್ಸು ಡಿಸ್ಕಂಟಿನ್ಯೂ ಆದಾಗ ಪ್ರಿಪೇರ್ ಮಾಡುವಂಥ ಅಕೌಂಟ್ನ ನಾವೇನಂತ ಹೇಳ್ತೇವೆ, ರಿಯಲೈಸೇಷನ್ ಅಕೌಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಇಟ್ ಈಸ್ ಪ್ರಿಪೇರ್ಡ್ ಓನ್ಲಿ ವೆನ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ ರಿವ್ಯಾಲ್ಯೂಡ್. ಸೊ ನಮ್ಮ ಹತ್ರ ಇರುವಂಥ ಬಿಸ್ನೆಸ್ ವ್ಯಾಲ್ಯೂ ಎಷ್ಟಿದೆ, ನಮ್ಮ ಹತ್ರ ಇರುವಂಥ ಅಸೆಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ಮಾಡುವಂಥ ಅಕೌಂಟ್ನ ನಾವು ರಿವ್ಯಾಲ್ಯೂಷನ್ ಅಕೌಂಟ್ ಅಂತ ಹೇಳ್ತೀವಿ. ಅಡ್ಮಿಷನ್ ಆದಾಗ, ರಿಟೈರ್ಮೆಂಟ್ ಆದಾಗ, ಓಕೆ, ಡೆತ್ ಆದಾಗ ಮಾಡುವಂಥ ಅಕೌಂಟ್ನ ರಿವ್ಯಾಲ್ಯೂಷನ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಪ್ರಿಪೇರ್ಡ್ ಓನ್ಲಿ ವೆನ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ ಆರ್ ರಿವ್ಯಾಲ್ಯೂಡ್. ಸೊ ನಮ್ಮ ಹತ್ರ ಬೇರೆಯವ್ರು ಅಡ್ಮಿಷನ್ ಆಗೋದಕ್ಕಿಂತ ಮುಂಚೆ ನಮ್ಮ ಹತ್ರ ಇರುವಂಥ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ, ಅಸೆಟ್ಸ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಮಾಡುವಂಥ ಅಕೌಂಟ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ ವೆನ್ ದ ಅಸೆಟ್ಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ರಿಯಲೈಸ್ಡ್. ಈ ಬಿಸ್ನೆಸ್ಸಲ್ಲಿರುವಂಥ ಎಲ್ಲ ಅಸೆಟ್ಸ್ನ ನಾನು ಸೇಲ್ ಮಾಡಿ ರಿಯಲೈಸ್ ಮಾಡಲಿಕ್ಕೆ ಹೋಗ್ತೇನೆ, ಆಗ ಪ್ರಿಪೇರ್ ಮಾಡುವಂಥದ್ದನ್ನು ನಾವೇನಂತ ಹೇಳ್ತೇವೆ, ರಿಯಲೈಸೇಷನ್ ಅಕೌಂಟ್ ಅಂತ ಹೇಳ್ತೇವೆ. ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಯ್ಡ್ ಆಫ್. ಸೊ ನಮ್ಮ ಹತ್ರ ಇರುವಂಥ ಅಸೆಟ್ಸ್ ಮತ್ತು ಸೇಲ್ ಮಾಡಿ ಆ ಬಂದ ದುಡ್ಡಲ್ಲಿ ಲಯಬಿಲಿಟೀಸ್ನ ಪೇ ಮಾಡಿದ್ರೆ ಅದನ್ನು ನಾವು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್, it is prepared to find out the profits or loss and the revaluation of assets and liabilities of an existing partnership firm. ಸೊ ಏನಿದೆ, ಈಗ ನಮ್ಮ ಪ್ರೆಸೆಂಟ್ ಇರೋ ಬಿಸ್ನೆಸ್ಸಲ್ಲಿ ನಮ್ಮ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಿಗೆ ಎಷ್ಟು ವ್ಯಾಲ್ಯೂ ಇದೆ, ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮಾಡುವಂಥ ಅಕೌಂಟ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳ್ತೇವೆ. ನನ್ನ ಹತ್ರ ಇರೋ ಅಸೆಟ್ನ ರಿವ್ಯಾಲ್ಯೂ ಮಾಡಿಸೋದು, ಎಷ್ಟಾಗಿದೆ ಅಂತ ಅಪ್ ಟು ಡೇಟ್ ತೊಗೊಳೋವಂಥದ್ದು. ಓಕೆ, ಯಾವಾಗ ಯಾರಾದರೂ and it is prepared to find out the profit or loss and the revaluation of an asset. ಸೊ ಈ ರಿವ್ಯಾಲ್ಯೂಷನ್ ಅಕೌಂಟ್ನ ಪ್ರಿಪೇರ್ ಮಾಡೋದ್ರಿಂದ ನನಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮಾಡುವಂಥದ್ದು.
ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್, ಇಟ್ ಈಸ್ ಪ್ರಿಪೇರ್ ಟು ಎನ್ ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ದ ರಿಯಲೈಸೇಷನ್ ಆಫ್ ಎನ್ ಅಸೆಟ್. ಸೊ ಇದು ಪ್ರಿಪೇರ್ ಮಾಡೋದು ಏನಕ್ಕೆ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಅಸರ್ಟೈನ್ ಮಾಡಲಿಕ್ಕೇ. ಯಾವ ಪ್ರಾಫಿಟ್ ಆ್ಯಂಡ್ ಲಾಸ್ನ ಅಸರ್ಟೈನ್ ಮಾಡಲಿಕ್ಕೆ? ಬಿಸ್ನೆಸ್ ಕ್ಲೋಸ್ ಆಗಬೇಕಾದ್ರೆ ಸೇಲ್ ಆದಂಥ ಅಸೆಟ್ಸ್ನ ತೊಗೊಂಡು, ಅಸೆಟ್ನ ಸೇಲ್ ಮಾಡಿ ದುಡ್ಡು ತೊಗೊಂಡು ಅದನ್ನು ಪಾರ್ಟ್ನರ್ಶಿಪ್ ಲಯಬಿಲಿಟೀಸ್ನ ಪೇ ಮಾಡೋದಕ್ಕೆ ಎಷ್ಟಾಗಿದೆ, ಎಷ್ಟು ಅಮೌಂಟನ್ನ ಪೇ ಮಾಡ್ತಿದ್ದೇವೆ ಅಂತ ಹೇಳಿ ನೋಡಲಿಕ್ಕೆ, ಅಥವಾ ಮಾಡ್ತಾರೆ, ಪೇಮೆಂಟ್ ಮಾಡ್ತಾರೆ ಲಯಬಿಲಿಟೀಸ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್. ಮತ್ತು ಅದಾದಮೇಲೆ ಕೂಡ ದುಡ್ಡು ಉಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ರಿಟರ್ನ್ ಮಾಡ್ತಾರೆ. ಸೊ ರಿಯಲೈಸೇಷನ್ ಅಕೌಂಟ್ಸ್ ಪ್ರಿಪೇರ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್. ಸೊ ಅಸೆಟ್ನ ಸೇಲ್ ಮಾಡಿ ಲಯಬಿಲಿಟೀಸ್ನ ಪೇ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ರಿಯಲೈಸೇಷನ್ ಅಕೌಂಟ್ನ ಮಾಡ್ತೇವೆ. ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ರಿಸಲ್ಟಿಂಗ್ ದೇರ್ ಫಾರ್ಮ್ ಎ ರೆಕಾರ್ಡೆಡ್. ಸೊ ಏನಾಗುತ್ತೆ, ಇನ್ನು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟ್. ಯಾವುದಾದ್ರೂ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ದರೆ ಅಥವಾ ಡಿಕ್ರೀಸ್ ಆಗಿದ್ದರೆ, ಅಥವಾ ಲಯಬಿಲಿಟೀಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ದರೆ ಡಿಕ್ರೀಸ್ ಆಗಿದ್ದರೆ, ಅದರಿಂದ ನಮಗೆ ಪ್ರಾಫಿಟ್ ಆಗ್ತಿದೆಯಾ ಲಾಸ್ ಆಗ್ತಿದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡೋದನ್ನು ರೆಕಾರ್ಡ್ ಮಾಡಲಿಕ್ಕೋಸ್ಕರ ರಿವ್ಯಾಲ್ಯೂಷನ್ ಅಕೌಂಟ್ನ ಮಾಡ್ತಾರೆ. ಬಟ್ ಕಮ್ ಬ್ಯಾಕ್ ಟು ರಿಯಲೈಸೇಷನ್ ಅಕೌಂಟ್, ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಲಯಬಿಲಿಟೀಸ್ ಆ್ಯಂಡ್ ದ ರಿಯಲೈಸ್ಡ್ ವ್ಯಾಲ್ಯೂ ಆಫ್ ದ ಅಸೆಟ್ ಆ್ಯಂಡ್ ದ ಆ್ಯಕ್ಚುಯಲ್ ಅಮೌಂಟ್ಸ್ ಪೇಯ್ಡ್ ಫಾರ್ ದ ಲಯಬಿಲಿಟೀಸ್. ಏನು ಬುಕ್ ವ್ಯಾಲ್ಯೂ ಎಷ್ಟಿದೆ, ಲಯಬಿಲಿಟೀಸ್ ಪೇ ಮಾಡಿದ್ದು ಎಷ್ಟಿದೆ, ಬೋತ್ ಇಂದ ಅಕೌಂಟ್ಸ್ ಬುಕ್ಕಲ್ಲಿ ನಾವು ಎಷ್ಟು ಬರೆದಿದ್ದೀವಿ, ನಾವು ಪೇ ಮಾಡಿದ್ದೆಷ್ಟು, ಅಸೆಟ್ಟು ವ್ಯಾಲ್ಯೂ ಎಷ್ಟಿತ್ತು, 10,000 ರೂಪಾಯಿ ಇದ್ದಿದ್ದು 10,000 ರೂಪಾಯಿ ಸೇಲ್ ಆಗುತ್ತಾ, 8,000 ರೂಪಾಯಿಗೆ ಸೇಲ್ ಆಯಿತು ಅಂತ ತಿಳ್ಕೊಳ್ಳೋಣ. ಸೊ ಅದು. ಮತ್ತು ಈಗ ಒಂದೊಂದು ಸತಿ ಏನಾಗುತ್ತೆ, ಲಯಬಿಲಿಟೀಸು ನಾವು ಬಿಸ್ನೆಸ್ ಕ್ಲೋಸ್ ಮಾಡ್ತಿದ್ದೀವಿ ಅಂದಾಗ ನಾವು ಒಂದೊಂದು ಸತಿ ಒಂದೊಂದು ಅಮೌಂಟ್ ಪೇ ಮಾಡ್ತೇವೆ, ಒಂದೊಂದು ಅಮೌಂಟ್ ಡಿಸ್ಕೌಂಟ್ ತೊಗೊಂಡು ಪೇ ಮಾಡ್ತೇವೆ. ಓಕೆ, ಆಫ್ ದ ಅಸೆಟ್ ಆ್ಯಂಡ್ ದ ಆ್ಯಕ್ಚುಯಲ್ ಅಮೌಂಟ್ ಪೇಯ್ಡ್ ಫಾರ್ ದ ಲಯಬಿಲಿಟೀಸ್ ಆ್ಯಂಡ್ ದ ಎಕ್ಸ್ಪೆನ್ಸಸ್ ಆಫ್ ರಿಯಲೈಸೇಷನ್ ದ ನೆಟ್ ಪ್ರಾಫಿಟ್. ಸೊ ಈ ರಿಯಲೈಸೇಷನ್ ಅಕೌಂಟ್ ಏನಕ್ಕೆ ಮಾಡೋದು ಅಂತಂದರೆ, ಅಸೆಟ್ನ ಸೇಲ್ ಮಾಡಲಿಕ್ಕೆ, ಸೇಲ್ ಮಾಡಿ ಲಯಬಿಲಿಟೀಸ್ನ ಪೇ ಮಾಡಲಿಕ್ಕೆ, ಅದಾದಮೇಲೆ ಅದರಿಂದ ಬರುವಂಥ ಪ್ರಾಫಿಟ್ ಅಥವಾ ಲಾಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ರಿಯಲೈಸೇಷನ್ ಅಕೌಂಟ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಫಾರ್ಮೆಟ್ ಆಫ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಹೇಗಿರುತ್ತೆ ಅಂತ. ಸೊ ಫಸ್ಟಿಗೆ ಎಲ್ಲ ಅಸೆಟ್ನ ನಾವು ಟ್ರಾನ್ಸ್ಫರ್ ಮಾಡ್ತೇವೆ, ಅದಕ್ಕೆ ಟು ಅಸೆಟ್ ಅಕೌಂಟ್ ಅಂತ ಹೇಳಿ ಬರಿತೇನೆ. ಎಲ್ಲ ಲಯಬಿಲಿಟೀಸ್ನ ನಾನು ಟ್ರಾನ್ಸ್ಫರ್ ಮಾಡ್ತೇನೆ ಬೈ ಲಯಬಿಲಿಟೀಸ್ ಅಕೌಂಟ್ ಅಂತ. ಬ್ಯಾಲೆನ್ಸ್ ಶೀಟ್ ಏನಿದೆ ಅದರ ಆಪೋಸಿಟ್ ಬರ್ಕೊಳ್ಳಿ. ಅಸೆಟ್ಟು ಆ ಕಡೆ ಕ್ರೆಡಿಟಲ್ಲಿ ಇದ್ದಿದ್ದು ಡೆಬಿಟಿಗೆ ಬರುತ್ತೆ, ಡೆಬಿಟಲ್ಲಿ ಇದ್ದಿದ್ದು ಕ್ರೆಡಿಟಿಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಫಸ್ಟಿಗೆ ಎಲ್ಲ ಅಸೆಟ್ನ ಟ್ರಾನ್ಸ್ಫರ್ ಮಾಡ್ಕೊತೀವಿ, ಅದಕ್ಕೆ ನಾನು ಟು ಅಸೆಟ್ ಅಂತ ಬರೀತೇನೆ. ಎಲ್ಲ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡ್ತೀನಿ, ಅದಕ್ಕೆ ನಾನು ಬೈ ಲಯಬಿಲಿಟೀಸ್ ಅಂತ ಬರೀತೇನೆ. ನೆಕ್ಸ್ಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಏನು ಲಯಬಿಲಿಟೀಸ್ ಬರದೆ ತೊಗೊಂಡಿರ್ತೇನೆ, ಅದನ್ನು ಅವ್ರಿಗೆ ಎಷ್ಟು ಪೇ ಮಾಡಿದ್ದೇನೆ ಅನ್ನೋದನ್ನು ಈ ಕಡೆ ಬರೀತೇನೆ. 10,000 ರೂಪಾಯಿ ಇತ್ತು, ನಾನು ಪೇ ಮಾಡಿದ್ದು 8,000, ಅದನ್ನು ನಾನು ಇಲ್ಲಿ ತೋರಿಸ್ತೇನೆ. ಲಯಬಿಲಿಟೀಸ್ ಪೇ ಮಾಡಿದ್ರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬರುತ್ತೆ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವುದಾದ್ರೂ ಲಯಬಿಲಿಟೀಸ್ ಹ್ಯಾಸ್ ಬಿನ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ಯಾವುದೋ ಒಂದು ಲೋನ್ ಕೊಡಬೇಕಾಗಿತ್ತು, ಆ ಲೋನ್ನ ನಾನು ಕೊಡ್ತೇನೆ ಅಂತ ಹೇಳಿ ಯಾವುದಾದ್ರೂ ಪಾರ್ಟ್ನರ್ ಒಪ್ಕೊಂಡ್ರೆ ಆವಾಗ ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಬರೀತೇವೆ. ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀತೇವೆ. ಯಾವುದಿದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸು. ಈಗ ಯಾವುದೋ ಒಂದು ಅಸೆಟ್ನ ಸೇಲ್ ಮಾಡ್ತೇವೆ ಅಂತಂದರೆ ಏನಾಗುತ್ತೆ, ಯಾವುದೇ ಅಸೆಟ್ನ ಸೇಲ್ ಮಾಡಬೇಕಾದ್ರೆ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ರಿಜಿಸ್ಟ್ರೇಷನ್ ಇರುತ್ತೆ, ಬ್ರೋಕರೇಜ್ ಇರುತ್ತೆ, ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಇರುತ್ತೆ. ಸೊ ಎಲ್ಲ ಚಾರ್ಜಸ್ನ ನಾವೇನಂತ ಹೇಳ್ತೇವೆ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಆ ಥರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾರಾದರೆ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ. ಏನು ರಿಯಲೈಸೇಷನ್ ಪಾರ್ಟ್ನರ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ. ಏನಾದರೂ ಪ್ರಾಫಿಟ್ನ ಅರ್ನ್ ಮಾಡಿದರೆ ಅದನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ರಿಯಲೈಸೇಷನ್ ಅಕೌಂಟಿಂದ ಬರುವಂಥ ಪ್ರಾಫಿಟ್ನ ಅಲ್ಲಿ ನಾವು ತೋರಿಸ್ತೇವೆ. ನೆಕ್ಸ್ಟ್ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡಿದ್ವಿ ಬೈ ಲಯಬಿಲಿಟೀಸ್ ಅಂತ ಹೇಳಿ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ. ಅಸೆಟ್ನ ತೊಗೊಂಡು ಬಂದಿದ್ದು ಫಸ್ಟ್ ಏನು ಮಾಡ್ತೀವಿ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಅದು ಎಷ್ಟಕ್ಕೆ ಸೇಲ್ ಆಯಿತು ಅಂತ ಬರಿತೇವೆ. ಸೊ ಅಸೆಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇವೆ, ಅದು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದು ಎಷ್ಟಕ್ಕೆ ರಿಯಲೈಸ್ ಆಯಿತು ಅನ್ನೋದನ್ನು ನಾವೇನು ಮಾಡ್ತೇವೆ, ಇಲ್ಲಿ ಟು ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಮಾಡ್ತೇವೆ. ನೆಕ್ಸ್ಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮತ್ತು ಎಗೇನ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಇದೇನಾದರೂ ಲಾಸ್ ಆದರೆ ಇಲ್ಲಿ ಬರುತ್ತೆ, ಪ್ರಾಫಿಟ್ ಆದರೆ ಈ ಕಡೆ ಬರುತ್ತೆ. ಓಕೆ, ಸೊ ಇದು ಫಾರ್ಮೆಟ್ ಆಫ್ ರಿಯಲೈಸೇಷನ್ ಅಕೌಂಟ್. ಅಸೆಟ್ನ ಟ್ರಾನ್ಸ್ಫರ್ ಮಾಡೋದು, ಲಯಬಿಲಿಟಿನ ಟ್ರಾನ್ಸ್ಫರ್ ಮಾಡೋದು. ಅಸೆಟ್ಟಿಂದ ಸೇಲ್ ಮಾಡಿ ಬಂದ ದುಡ್ಡನ್ನ ಬೈ ಕ್ಯಾಶ್ ಅಂತ ಬರಿತೇವೆ, ಲಯಬಿಲಿಟೀಸ್ಗೆ ಪೇ ಮಾಡೋದನ್ನು ಟು ಕ್ಯಾಶ್ ಅಂತ ಬರಿತೇವೆ. ಮತ್ತು ಯಾವುದಾದ್ರು ಅಸೆಟ್ ಏನಾದರೂ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಅಂದಾಗ ಅಸೆಟ್ ತೊಗೊಂಡ್ರೆ ಬೈ ಪಾರ್ಟ್ನರ್ಸ್ ಅಂತ ಬರಿತೇವೆ, ಲಯಬಿಲಿಟೀಸ್ ತೊಗೊಂಡ್ರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೇವೆ.
ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡೋದಕ್ಕೆ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬರಿತೇವೆ. ಸೊ ಪ್ರಾಫಿಟ್ ಬಂದರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಿಯಲೈಸೇಷನ್ ಅಕೌಂಟಿಂದ, ಅದೇ ಲಾಸ್ ಆದರೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಮಾಡ್ತೇವೆ. ಸೊ ಎರಡು ಕಡೆ ಟೋಟಲ್ನ ಬರ್ಕೊಂಡು ನೆಕ್ಸ್ಟ್ ಫಾರ್ಮೆಟ್ ಆಫ್ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವು ಜಸ್ಟ್ ಒಂದು ಪಾರ್ಟ್ನರ್ ತೊಗೊಂಡಿದ್ದೀವಿ. ಇಲ್ಲಿ 3 ಜನ ಪಾರ್ಟ್ನರ್ ಇದ್ದರೆ 3 ಜನದ ಪಾರ್ಟ್ನರ್ಸ್ನ ಅಕೌಂಟ್ ಬರಿಬೋದು, 3 ಅಮೌಂಟ್ ಕಾಲಮ್ನ ಬರಿಬೋದು. ಟು ಬ್ಯಾಲೆನ್ಸ್ ಬ್ರಾಡ್ ಏನಾದರೂ ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಈ ಕಡೆ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿಬೋದು. ಟು ರಿಯಲೈಸೇಷನ್ ಅಕೌಂಟ್ ಯಾವುದಾದ್ರೂ ಅಸೆಟ್ನ ತೊಗೊಂಡಿದ್ರೆ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್ ಬರುತ್ತೆ. ಹಾಗೆ ಯಾವುದಾದ್ರೂ ಲಾಸಸ್ ಏನಾದರೂ ಟ್ರಾನ್ಸ್ಫರ್ಡ್ ಆಗಿದ್ದರೆ ಟು ರಿಯಲೈಸೇಷನ್ ಅಕೌಂಟ್ ಬರುತ್ತೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಏನಾದರೂ ಪ್ರಾಫಿಟ್ ಬಂದಿದ್ದರೆ ಅದು ಇಲ್ಲಿ ಬರುತ್ತೆ. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಏನಾದರೂ ಅವರಿಗೆ ಕೊಡಬೇಕಾಗಿರೋ ದುಡ್ಡಲ್ಲಿ ಎಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ದುಡ್ಡು ಕೊಟ್ಟರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಿತೇವೆ. ನೆಕ್ಸ್ಟ್ ಈ ಕಡೆ ಯಾವ ಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ನ ಬ್ರಾಡ್ ಡೌನ್ ಮಾಡೋದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆ ಕಡೆ ಡೆಬಿಟ್ ಇದ್ದರೆ ಡೆಬಿಟ್ ಕಡೆ, ಕ್ರೆಡಿಟ್ ಇದ್ದರೆ ಕ್ರೆಡಿಟ್ ಕಡೆ. ನೆಕ್ಸ್ಟ್ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಏನಾದರೂ ತೊಗೊಂಡಿದ್ರೆ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ನೆಕ್ಸ್ಟು ರಿಯಲೈಸೇಷನ್ ಪ್ರಾಫಿಟ್ ಏನಿದೆ ಅದೇನಾದರೂ ಬಂದಿದ್ದರೆ ಏನು ಬರುತ್ತೆ, ಅಲ್ಲೇನು ಬರುತ್ತೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಬರುತ್ತೆ. ಅಲ್ಲಿ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಅಂತ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರುತ್ತೆ. ರಿಯಲೈಸೇಷನ್ ಪ್ರಾಫಿಟ್ ಏನಾದರೂ ರಿಸರ್ವ್ ಫಂಡ್ ಇದ್ದರೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಹಾಕ್ತಾರೆ. ಟು ರಿಸರ್ವ್ ಫಂಡ್ ಅಕೌಂಟ್ ಅಂತ ಹಾಕಬೇಕು. ರಿಸರ್ವ್ ಫಂಡ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್. ಏನಾದರೂ ಲಾಸ್ ಯಾವುದಾದ್ರು ಇದ್ದರೆ ಅಥವಾ ಅದೇನಾದರೂ ಆ ಥರ ಪ್ರಾಫಿಟ್ ಅಥವಾ ಲಾಸ್ ಯಾವುದಾದ್ರು ಇದ್ದರೆ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ. ಪ್ರಾಫಿಟ್ ಬಂದರೆ ಬೈ ಪ್ರಾಫಿಟ್, ಲಾಸ್ ಆದರೆ ಟು ಪ್ರಾಫಿಟ್ ಆರ್ ಲಾಸ್ ಅಂತ ಹಾಕ್ಕೊತೇವೆ. ನೆಕ್ಸ್ಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಫೈನಲ್ ಸೆಟ್ಲ್ಮೆಂಟ್ ಮಾಡಿದರೆ ಇಲ್ಲಿ ದುಡ್ಡು ಒಂದೊಂದು ಸತಿ ಪಾರ್ಟ್ನರೇ ಹಾಕಬೇಕಾಗುತ್ತೆ. ಕಡಿಮೆ ಆದಾಗ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅವರೇ ಕೊಡಬೇಕು, ಜಾಸ್ತಿ ಆಗಿದ್ದಾಗ ಇವರೇ ಕೊಡ್ತಾರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಟು ಅಂತ ಬಂದಿದ್ದೀನಿ, ಅದನ್ನು ಬೈ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ಫಾರ್ಮೆಟ್ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಹೇಗೆ ಅಂತ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಕ್ರೆಡಿಟ್ ಇದ್ದರೆ ಕ್ರೆಡಿಟ್, ಡೆಬಿಟ್ ಇದ್ದರೆ ಡೆಬಿಟ್. ರಿಯಲೈಸೇಷನ್ ಅಕೌಂಟ್ ಅಸೆಟ್ನ ಸೇಲ್ ಮಾಡಿದ ವ್ಯಾಲ್ಯೂ ಟು ರಿಯಲೈಸೇಷನ್ ಅಕೌಂಟ್, ಅಸೆಟ್ ಸೇಲ್ ಮಾಡಿದ್ರಿಂದ ಬಂದಂಥ ದುಡ್ಡು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅವರಿಗೆ ಪಾರ್ಟ್ನರ್ಸ್ಗೆ ಕೊಟ್ಟಂಥ ದುಡ್ಡನ್ನ ಇಲ್ಲಿ ಬರ್ಕೊತೇವೆ. ಇದು ಅಸೆಟ್ಸ್ ರಿಯಲೈಸ್ಡ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಬೈ ಪಾರ್ಟ್ನರ್ಸ್ ಟುವರ್ಡ್ಸ್ ದ ಫೈನಲ್ ಡೆಪಿಸಿಟ್. ಅಸೆಟ್ನ ಸೇಲ್ ಮಾಡಿದ್ರಿಂದ ಪಾರ್ಟ್ನರ್ಸ್ ಕೊಟ್ಟಿರೋ ದುಡ್ಡನ್ನ ಎರಡು ಏನಾದರೂ ಪಾರ್ಟ್ನರ್ಸ್ ಏನಾದರೂ ಕ್ಯಾಪಿಟಲ್ದು ಮತ್ತೆ ದುಡ್ಡು ಕೊಟ್ಟರೆ ಅದೆರಡೂ ಕೂಡ ಇಲ್ಲಿ ಬರುತ್ತೆ ಟು ರಿಯಲೈಸೇಷನ್ ಅಕೌಂಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದ್ದರೆ ಈ ಕಡೆ ಇದ್ದರೆ ಈ ಕಡೆ. ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಏನಾದರೂ ಪೇ ಮಾಡಿದಾಗ ಅಲ್ಲಿ ಅಸೆಟ್ ಸೇಲ್ ಮಾಡಿದಾಗ ರಿಯಲೈಸೇಷನ್ ಅಸೆಟ್ ವ್ಯಾಲ್ಯೂ ಅಸೆಟ್ ದುಡ್ಡು ಬಂದಾಗ ಟು ಹೋದಾಗ ಬೈ ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ ಪೇಯ್ಡ್ ಬೈ ರಿಯಲೈಸೇಷನ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಪೇಯ್ಡ್ ಟು ಪಾರ್ಟ್ನರ್ಸ್ ಫಾರ್ ದ ಸರ್ಪ್ಲಸ್ ಇನ್ ದ ಕ್ಯಾಪಿಟಲ್. ಏನಾದರೂ ಮಿಕ್ಕಿದ್ರೆ ಅವ್ರಿಗೆ ಪೇಮೆಂಟ್ ಮಾಡಿದ್ರೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಮಿಕ್ಕಲಿಲ್ಲ ಶಾರ್ಟೇಜ್ ಆಯಿತು ನಾವು ಅವರಿಂದ ತೊಗೊತೀವಿ, ಅದನ್ನು ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಇದಿಷ್ಟು ಕೂಡ ಏನು ಯಾವ್ಯಾವುದು ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮ್ನ ನಾನು ಮಾಡ್ತೇನೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್. ಥ್ಯಾಂಕ್ ಯು.